ಒಂದು ಬಾಳ್ಗೆ ತೊಗೋಬೇಕ್ರಿ. ಅದಕ್ಕೆ 2 ಸ್ಪೂನ್ ಎಣ್ಣೆ ಹಾಕ್ಬೇಕ್ರಿ. ಆನಂತರ ರೀ ಒಂದು ಸ್ವಲ್ಪ ಜೀರಿಗೆ ಸಾಸ್ವೆನೂ ಹಾಕ್ಬೇಕ್ರಿ. ಹಾಕಿ ಅವು ಚಟ್ಪಟ್ ಅನ್ಬೇಕು ನೋಡ್ರಿ. ಆನಂತರ ರೀ ಮತ್ತೊಂದು ಸ್ವಲ್ಪ ಕರಿಬೇವು ಎಸಳುನ ತೊಗೋಬೇಕ್ರಿ. ಅವನ್ನೂ ಹಾಕ್ಬೇಕ್ರಿ. ಅವು ಹಾಕಿದ್ಬೇಕು ಚಟ್ಪಟ್ ಅನ್ಬೇಕು ನೋಡ್ರಿ. ಆಮೇಲೆ ರೀ ಒಂದು ಸ್ವಲ್ಪ ಕುಟ್ಟಿದ ಬೆಳ್ಳುಳ್ಳಿನೂ ಹಾಕ್ಕೋಬೇಕ್ರಿ. ಅಂದಾಗ ಟೇಸ್ಟ್ ಬರ್ತೈತ್ರಿ. ಯಾವುದೋ ಒಂದು ಪಲ್ಯ ಆಗಲ್ರಿ, ಏನೋ ಒಂದು ಸಾಂಬಾರು ಮಾಡೋದಾದ್ರೂ ರೀ ಒಂದು ಸ್ವಲ್ಪ ಕುಟ್ಟಿದ ಬೆಳ್ಳುಳ್ಳಿ ಹಾಕಿದ್ರೆ ಟೇಸ್ಟ್ ಬರ್ತೈತ್ರಿ. ಆಮೇಲೆ ರೀ ಒಂದು ಸ್ವಲ್ಪ ಸಣ್ಣದಾಗಿ ಈರುಳ್ಳಿ ಕಟ್ ಮಾಡ್ಕೊಂಡ್ರಿ ಹಾಕಿನಿ ನೋಡ್ರಿ. ಆ ಈರುಳ್ಳಿ ಎಲ್ಲ ಬ್ರೌನಿಷ್ ಕಲರ್ ಆಗೋ ತನಕ ರೀ ತಾಳಿಸ್ಕೋಬೇಕು ನೋಡ್ರಿ. ಸಣ್ಣ ಉರಿ ಒಳಗೆ ಬೇಯಿಸ್ಕೋರಿ ಅಡ್ಗೆ, ಅಂದ್ರೆ ಚೆನ್ನಾಗಿ ಆಗ್ತೈತ್ರಿ. ನೋಡ್ರಿ ಗೋಲ್ಡನ್ ಬ್ರೌನ್ ಆಗ್ಯಾವ್ರಿ ಉಳ್ಳಾಗಡ್ಡಿ, ಅಲ್ಲಿ ತನಕನೂ ತಾಳಿಸ್ಕೋಬೇಕ್ರಿ. ಆಮೇಲೆ ರೀ ಸಣ್ಣ ಟೊಮೆಟೊ ತೊಗೊಂಡೇನಿ ರೀ, ಸಣ್ಣಗೆ ಹೆಂಚ್ಕೊಂಡು ಹಾಕೊಂಡೇನಿ ರೀ. ಟೊಮೆಟೊ ಹಾಕಿದ್ಬೇಕ್ರಿ, ಸಣ್ಣ ಉರಿ ಒಳಗನೆ ತಾಳಿಸ್ಕೋಬೇಕ್ರಿ. ಈಗೆಲ್ಲ ಟೊಮೆಟೊ ಬೇಯ್ದವ್ರಿ. ಅದಕ್ಕೆ ಒಂದು ಸ್ವಲ್ಪ ಚಿಟಿಕೆ ಉಪ್ಪು ಹಾಕ್ಕೋತೀನಿ ರೀ, 1 ಸ್ಪೂನ್ಲೆ. ಆನಂತರ ರೀ ಒಂದು ಸ್ವಲ್ಪ ಅರಿಶಿನನೂ ಹಾಕ್ಕೋತೀನಿ ರೀ. ಆಮೇಲೆ ರೀ ಒಂದು ಸ್ವಲ್ಪ ಖಾರ ಉಪ್ಪು ಹಾಕ್ಕೋತೀನಿ ರೀ. ಆಮೇಲೆ ಒಂದು ಸ್ವಲ್ಪ ಗರಂ ಮಸಾಲನೂ ಹಾಕ್ಕೋತೀನಿ ರೀ. ನಿಮ್ಮ ಟೇಸ್ಟಿಗೆ ಬೇಕಾದ್ರೆ ಹಾಕ್ಕೋಬೋದು ರೀ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ರೀ. ಆಮೇಲೆ ರೀ ಅದನ್ನು ತಾಳಿಸ್ಕೊತೀನಿ ನೋಡ್ರಿ ಎಲ್ಲನೂ. ತಾಳಿಸ್ಕೊಂಡು ಆದ್ಮೇಲೆ ರೀ ಬೀನ್ಸ್ ಎಲ್ಲ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದು ಅಲ್ರಿ, ಅವನ್ನೆಲ್ಲ ಹಾಕ್ಕೋತೀನಿ ರೀ. ಅದಕ್ಕೆ ಮಿಕ್ಸ್ ಮಾಡ್ಕೋತೀನಿ ರೀ. ಆಮೇಲೆ ಬೀನ್ಸನ್ನೆಲ್ಲ ತಾಳಿಸ್ಕೋಬೇಕು. ಆಮೇಲೆ ಒಂದು 5 ಮಿನಿಟ್ಸ್ ಮುಚ್ಚಿಡ್ಬೇಕ್ರಿ. ಒಂದು 5 ಮಿನಿಟ್ಸ್ ಆದ ತಕ್ಷಣ ನೋಡ್ಬೇಕ್ರಿ, ಒಂದು ಸ್ವಲ್ಪ ಬೇಯ್ದಿರ್ತಾವ್ರಿ. ನೋಡ್ರಿ ಹೆಂಗೆ ಬೇಯ್ದಾವೆಲ್ಲ. ಆಮೇಲೆ ರೀ ಸ್ವಲ್ಪ ಶೇಂಗಾ ಹುರ್ಕೊಂಡಿದ್ದು ಪುಡಿ ಇತ್ತು, ಪುಡಿ ಹಾಕತ್ತೇನೆ ರೀ. ಭಾರಿ ಟೇಸ್ಟ್ ಬರ್ತೈತೆ ರೀ ಶೇಂಗಾ ಪುಡಿ ಹಾಕಿ ಮಾಡಿ ನೋಡ್ರಿ. ಏನು ಮಸ್ತ್ ಮಸ್ತ್ ಟೇಸ್ಟ್ ಬಂದಿರ್ತೈತಿ. ಆನಂತರ ರೀ ಸ್ವಲ್ಪ ನೀರು ಹಾಕ್ಕೋತೀನಿ ರೀ. ಗ್ರೇವಿ ಥರ ಆಗ್ಬೇಕಲ್ರಿ, ಸ್ವಲ್ಪ ನೀರು ಹಾಕ್ಕೋತೀನಿ ರೀ. ಆಮೇಲೆ 5 ಮಿನಿಟ್ಸ್ ಮುಚ್ಚಿಡಾತೀನಿ ಕುದಿ ಬರುತ್ತೆ ನೋಡಿ. ಈಗ ನೋಡ್ರಿ ಪಲ್ಯ ಏನು ಭಾರಿ ಮಸ್ತ್ ಆಗಿತ್ತು ಅಂದ್ರೆ ಅಗದಿ ಮಸ್ತ್ ಆಗಿತ್ತು ನೋಡ್ರಿ. ಆಮೇಲೆ ಮ್ಯಾಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕತ್ತೇನೆ ರೀ. ಇವಾಗ ನೋಡ್ರಿ ಏನು ಭಾರಿ ಮಸ್ತ್, ನೋಡಾಕು ಹಂಗೆ ಕಾಣತೈತೆ ರೀ, ತಿನ್ನಾಕಂತೂ ರುಚಿ ಅಗದಿ ಭಾರಿ ಆಗಿತ್ತು ನೋಡ್ರಿ.